ಪೂಜ್ಯ ತಂದೆಗೆ, ಗುರುಗಳಿಗೆ, ಹಿರಿಯರಿಗೆ, ನನ್ನ ಜೊತೆ ನಿಂತಿರುವಂಥ ಪ್ರತಿಯೊಬ್ಬರು ಕಲಾವಿದರು, ನನ್ನ ಸಹಕಾರ ಕಲಾವಿದರಿಗೆ, ಟೆರರ್ ಸಿನಿಮಾಗೆ ಕೆಲಸ ಮಾಡೋದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ಇಲ್ಲಿಂದ ಶುರು ಮಾಡಿ ಅಂತ ಗೊತ್ತಾಗ್ತಲ್ಲ. ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಚಿಕ್ಕನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗಿರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರುಗಳ ಜೊತೆ ಎಲ್ಲ ಬೆಳೆದಿದ್ದೆ. ಸುಂದರ್ ಅಂಕಲ್, ಪ್ರಮೀಳಾ ಜೋಶಿ ಮೇಡಮ್, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎರಡನೇದಾಗಿ ನಾನು ಮೊದಲನೇದಾದರೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ನ ಆಸೆ. ನನ್ನ ಅನ್ನದಾತರು, ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್ ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇರೋಲ್ಲ, ಇನ್ನೂ ಕೆಲಷ್ಟು ಜನ ಬರೋಕ್ಕಾಗಲಿಲ್ಲ. ಇವತ್ತು ಅವರು ಎಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ರು. ಇವನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾ ಮಾಡೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬುರಿದ ಧನ್ಯವಾದಗಳು. ಸರ್, ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರು. ಮಂಜಣ್ಣನಿಗೆ ಯಾಕೆ ಮಾಡಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರಲ್ಲ, ಯಾವ ಹೀರೋದು ಸಿನಿಮಾ ನಡೀತಾರಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಅವರಿಗೆ. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ನನ್ನ ನಿರ್ದೇಶಕ. ಬಹಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಬಹಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಂಬಿಡಿ, ಇವ್ರನ್ನ ಹಾಕೊಂಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.